Okay. Good morning, everyone. Um, this is one more reproduction rate, net reproduction rate. Okay, previous class we studied gross reproduction rate. What is gross reproduction rate? What is the formula? Everything we studied once. What is that? GRR equal to I into summation WSFR. Okay, what is the demerit of GRR? And what is the difference of GRR and NRR? Okay, we ignore mortality rate, current mortality rates in GRR, but here we include it. Clear? Means what it is. Ignoring mortality rates means. See, ಒಂದು ಚೈಲ್ಡ್ ಫೀಮೇಲ್ ಮಗು ಆದಾಗ ಆ ಮಗು ತನ್ನ 15 ಇಯರ್ಸ್ ತನಕ ಬದುಕಿ ಇರ್ತದೆ ಅಂತ ನಾವು GRR ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ನಾವೇ ಕ್ಲೇಮ್ ಮಾಡ್ಕೊಂಡು ಸಮ್ ಮಾಡ್ತಾ ಹೋಗ್ತೇವೆ. ಬಟ್ ದೇರ್ ಇಸ್ ಅ ಚಾನ್ಸ್ ಇರ್ತದಲ್ಲ ಸಾಯುದು ಸಹ. ಸೊ ಅಂತ ಕೇಸಸ್ ಅಲ್ಲಿ ನಮ್ಗೆ GRR ಅನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಹೌದಾ? ಯಾಕೆ? GRR ನಾವು ಇಗ್ನೋರ್ ಮಾಡ್ತೇವೆ. ಅದರಿಂದಾಗಿ GRR ಸೋಲ್ತದೆ. ಆದ್ರೆ ನಮ್ಗೆ ಅದರಕ್ಕಿಂತ ಒಳ್ಳೇದು ಯಾವ್ದುಂಟು? NRR. ಅದ್ರಲ್ಲಿ ನಾವು ಎಂತ ಮಾಡ್ತೇವೆ? ವಿ ಇನ್ಕ್ಲೂಡ್ ಎಷ್ಟು ವರ್ಷ ಬದುಕಬಹುದು, ವಾಟ್ ಇಸ್ ದ ಸರ್ವೈವಲ್ ರೇಟ್ಸ್, ಎಷ್ಟು ಸರ್ವೈವಲ್ ಅಂದ್ರೆ ಬದುಕಿ ಉಳಿದು, ಅದರ ರೇಟ್ ಎಷ್ಟು ಅಂತ ಹೇಳಿ ನಾವು ಇನ್ಕ್ಲೂಡ್ ಮಾಡಿ ಮಾಡುದು NRR. ಇಲ್ಲಿ ನಾವು ಕರೆಂಟ್ ಮೊರ್ಟಾಲಿಟಿಯನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಾವು ಅಲ್ಲಿ ಇಗ್ನೋರ್ ಮಾಡ್ತೇವೆ. ಕ್ಲಿಯರಾ? Okay, what is NRR? The average number of daughter that would be born to the female if she passed through her lifetime, conforming to age, specific fertility and mortality rates of the given year. Clear? ಅಂದ್ರೆ ಇಲ್ಲಿ ನೋಡಿ, ಮೊರ್ಟಾಲಿಟಿ ರೇಟ್ಸ್ ಬಂದ ಕೂಡಲೇ ಅಫ್ಕೋರ್ಸ್ ನಾವು ಮೊರ್ಟಾಲಿಟಿ ರೇಟ್ ಅನ್ನು ಇನ್ಕ್ಲೂಡ್ ಮಾಡ್ತೇವೆ ಅಂತ. ಅಂದ್ರೆ ಎಷ್ಟು ಹೆಣ್ಣು ಮಕ್ಕಳು ಬಾರ್ನ್ ಡಾಟರ್ಸ್, ಹೆಣ್ಣು ಮಕ್ಕಳ ಒಂದು ಹುಡುಗಿಗೆ ಅಥವಾ ಹೆಂಗಸಿಗೆ ಹುಟ್ಟಬಹುದು ಇಫ್ ಶಿ ಪಾಸಸ್ ಥ್ರೂ, ಅವಳದು ಚೈಲ್ಡ್ ಬೇರಿಂಗ್ ಏಜ್ ಉಂಟಲ್ಲ ಅದರಲ್ಲಿ ಪಾಸ್ ಆಗ್ತಾ ಇರುವಾಗ ಎಷ್ಟು, ಚೈಲ್ಡ್ ಬೇರಿಂಗ್ ಅಲ್ಲದಿದ್ದು ಸಹ ಬಾಕಿ ನಾರ್ಮಲ್ ಆಗಿ ಎಷ್ಟು ಹೆಣ್ಣು ಮಕ್ಕಳು ಆಗ್ತಾರೆ, ಪ್ಲಸ್ ಆ ಮಕ್ಕಳ ಮೋರ್ಟಾಲಿಟಿಯನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ವರ್ಷಕ್ಕೆ ಎಷ್ಟು ಮಕ್ಕಳ ಇರ್ಬಹುದು ಅಂತ. ಅರ್ಥ ಆಯ್ತಾ? So what is NRR? I into summation 15 to 49 WSFR into S. So I is magnitude of age class. Means ಈಗ 15 to 19 ಅಂತಿದ್ರೆ 15, 16, 17, 18, 19 5 years ಅಲ್ವಾ? So what is I for 15 to 24 now? 15 to 24, 25 to something ಅಂತ ಸ್ಟಾರ್ಟ್ ಆಗುದು. ಹೌದಾ? ಸೊ 15 to 24 ಅಂತ ಹೇಳುವಾಗ ಮತ್ತೆ 25 to ಸಮಥಿಂಗ್ ಅಲ್ಲಿ ಯಾವ್ದಾದ್ರು ನಂಬರ್ ಸೇಮ್ ಉಂಟಾ? ಇಲ್ಲ. 15, 24 ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ 25. ಸೊ ಕಾಮನ್ ಯಾವ್ದು ಸಹ ಇಲ್ಲ. ಕರೆಕ್ಟಾ? ಸೊ ಇದೆಂತ ಆಯ್ತು? ದಿಸ್ ಇಸ್ ಇನ್ಕ್ಲೂಸಿವ್. ಈ ತರ ಇನ್ಕ್ಲೂಸಿವ್ ಕ್ಲಾಸ್ ಇರುವಾಗ, ಕಾಮನ್ ಇಲ್ಲದೆ ಇರುವಾಗ, ವಿ ಹ್ಯಾವ್ ಟು ಟೇಕ್ ಬೋತ್ ಅಪ್ಪರ್ ಲಿಮಿಟ್ಸ್ ಮತ್ತೆ ಲೋವರ್ ಲಿಮಿಟ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಬೇಕಾಗ್ತದೆ. ಅಲ್ಲಿ ಅಪ್ಪರ್ ಲಿಮಿಟ್ ಯಾವುದು? 24, ಲೋವರ್ ಲಿಮಿಟ್ 15. ಬೋತ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಬೇಕಾಗ್ತದೆ. ಸೊ ಎಂತ ಆಗ್ತದೆ? 15, 16, 17, 18, 19, 20, 21, 22, 23, 24 10 ಆಗ್ತದೆ. ಕ್ಲಿಯರಾ? ಇನ್ ದ ಕೇಸ್ 15 to 25, 25 to 35 ಆ ತರ ಇದ್ರೆ ಇಲ್ಲಿ ನೋಡಿ 15 to 25, 25 to ಆಗ 25, 25 ಕಾಮನ್ ಆಯ್ತಾ? ಈ ತರ ಕ್ಲಾಸ್ಗಳಿಗೆ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ ಹೇಳ್ತೇವೆ. ಆ ಟೈಮ್ ಅಲ್ಲಿ ನಾವು ಫಸ್ಟ್ ಯಾವ್ದು 15 to 25 ಫಸ್ಟ್ ಕ್ಲಾಸ್ ಅಲ್ಲಿ ಲೋವರ್ ಲಿಮಿಟ್ ಅನ್ನ ತಗೊಳ್ತೇವೆ. ಯಾವ್ದು ಲೋವರ್ ಲಿಮಿಟ್? 15 to 25 ಅಲ್ಲಿ 15. ಹೌದಾ? ಅದನ್ನ ನಾವು ಇನ್ಕ್ಲೂಡ್ ಮಾಡ್ತೇವೆ. ಬಟ್ 25 ಅನ್ನು ಎಕ್ಸ್ಕ್ಲೂಡ್ ಮಾಡ್ತೇವೆ. ಎಕ್ಸ್ಕ್ಲೂಡ್ ಮಾಡಿ ಎಲ್ಲಿ ಇನ್ಕ್ಲೂಡ್ ಮಾಡ್ತೇವೆ? ನೆಕ್ಸ್ಟ್ ಇಂಟರ್ವಲ್ ಅಲ್ಲಿ ನಾವು ಆಡ್ ಮಾಡ್ತೇವೆ. 15 to 25 ಇದ್ರೆ ನಾವು 25 ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. 15, 16, 17, 18, 19, 20, 21, 22, 23, 24 ಅಲ್ಲಿ ತನಕ ಮಾತ್ರ. 25 ಎಲ್ಲಿಗೆ ಹೋಗ್ತದೆ? ನೆಕ್ಸ್ಟ್ ಇಂಟರ್ವಲ್ ಗೆ ಹೋಗ್ತದೆ. 25 to 35 ಇರ್ತದಲ್ಲ, ಅಲ್ಲಿ 25 ಇನ್ಕ್ಲೂಡ್ ಮಾಡ್ಬೇಕಾಗ್ತದೆ. 35 ನಾವು ನೆಕ್ಸ್ಟ್ ಇಲ್ಲಿ ಎಂತದ್ದು ಎಕ್ಸ್ಕ್ಲೂಡ್ ಮಾಡಿ ನೆಕ್ಸ್ಟ್ ಇಂಟರ್ವಲ್ ಅಲ್ಲಿ ನಾವು ಆಡ್ ಮಾಡ್ಬೇಕಾಗ್ತದೆ. ಕ್ಲಿಯರಾ? ಬಟ್ ನಿಮ್ಗೆ ಮಾಮೂಲಾಗಿ ಸಿಗುದು ಯಾವುದು? ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಕ್ಲಿಯರಾ? So what is WSFR formula? It is female birth divided by female population 2000. One more easiest formula for WSFR. ಯಾವ್ದು NRR GRR ಮಾಡುವಾಗ ನೀವು WSFR ಫಾರ್ಮುಲಾ ಬರೀಲೇಬೇಕಾಗ್ತದೆ. ದಿಸ್ ಇಸ್ ದ ಈಸಿಯೆಸ್ಟ್ ಒನ್. ಅದು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತ ಫಾರ್ಮುಲಾ. ಸೊ ನೀವು ಬರ್ದವ್ರು ಮಾರ್ಕ್ಸ್ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ S ಸರ್ವೈವಲ್ ರೇಟ್ಸ್. ಇಲ್ಲಿ ಒಂದು ಎಕ್ಸ್ಟ್ರಾ ಕೊಡ್ತಾರೆ, ಸರ್ವೈವಲ್ ರೇಟ್ಸ್ ಅಂತ ಹೇಳುದು ಎಕ್ಸ್ಟ್ರಾ ಕೊಡ್ತಾರೆ. ಸರ್ವೈವಲ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡುದು ಅದೆಲ್ಲ ನಿಮ್ಗೆ ಏನೂ ಬೇಡ, ಅದನ್ನ ಮುಂದೆ ನೋಡುವ. ಆದ್ರೆ ಇಲ್ಲಿ S ಅಂತ ಹೇಳುದು ಡೈರೆಕ್ಟ್ ಅವರೇ ಕೊಟ್ಟಿರ್ತಾರೆ ಒಂದು ಕಾಲಮ್ ಅಲ್ಲಿ. ಸೊ ಅದನ್ನ ನೀವೇ ಯೂಸ್ ಮಾಡ್ಕೊಂಡು ಸಮ್ ಮಾಡಿದ್ರೆ ಆಯ್ತು. ಕ್ಲಿಯರ್ ಅಲ್ಲ? ಓಕೆ, ವಾಟ್ ಈಸ್ ಅ ಮೆರಿಟ್? ಇಟ್ ಟೇಕ್ಸ್ into account of current mortality and current
ಫರ್ಟಿಲಿಟಿ. ಮೋರ್ಟಾಲಿಟಿ ಅನ್ನು ಮತ್ತೆ ಫರ್ಟಿಲಿಟಿ ಅನ್ನು ಎರಡನ್ನು ಸಹ ಕನ್ಸಿಡರ್ ಮಾಡ್ತದೆ. GRR ಖಾಲಿ ಫರ್ಟಿಲಿಟಿ ಮಾಡುದು, ಮೋರ್ಟಾಲಿಟಿ ಕನ್ಸಿಡರ್ ಮಾಡುದಿಲ್ಲ, ಕ್ಲಿಯರ್. ಬಟ್ NRR ಎರಡನ್ನು ಸಹ ಕನ್ಸಿಡರ್ ಮಾಡ್ತದೆ. ಇಟ್ ವಿಲ್ ಶೋ ಟೆಂಡೆನ್ಸಿ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಇನ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ನಮ್ಗೆ ಹೇಳಲಿಕ್ಕೆ ಹೆಲ್ಪ್ ಆಗ್ತದೆ, ಕ್ಲಿಯರ್. ನೆಕ್ಸ್ಟ್, it assumes constant rate of fertility and mortality over generation. ಲೈಕ್ ಅದು ಆಕ್ಚುಲಿ ಇರುವುದಿಲ್ಲ ಈ ತರ. ಈಗ 15 to 29 ಅಲ್ಲಿ ಇವರು ಸರ್ವೈವಲ್ ರೇಟ್ ಇವರದು 0.96 ಅಂತ ಹೇಳಿ ಕಾನ್ಸ್ಟೆಂಟ್ ಇಟ್ಟು ಬಿಟ್ಟಿರ್ತಾರೆ. ಬಟ್ ಇಟ್ ವೋಂಟ್, ಅರ್ಥ ಆಯ್ತಾ, ಟೈಮ್ ಜೊತೆಗೆ ಚೇಂಜ್ ಆಗ್ತಾ ಇರ್ತದೆ ಅಂತ, ಅರ್ಥ ಆಯ್ತಾ. ನೆಕ್ಸ್ಟ್, ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಫ್ಯೂಚರ್ ಫೋರ್ಕಾಸ್ಟಿಂಗ್. ನಿಮ್ ಫ್ಯೂಚರ್ ಅಲ್ಲಿ ಎಷ್ಟು ಹೆಣ್ಣು ಮಕ್ಳು ಇರ್ಬೋದು, ಫ್ಯೂಚರ್ ಅಲ್ಲಿ ಹೇಗೆ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳಲಿಕ್ಕೆ ಇದು ಯಾವುದೇ ಯೂಸ್ಗೆ ಬರುದಿಲ್ಲ, ಕ್ಲಿಯರಾ. In a situation if GRR per woman is greater than 1, ಈಗ ನಮ್ಗೆ GRR NRR ಒಂದೇ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರೆ. GRR per woman ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗೆ, GRR ಗೆ ಸಿಕ್ಕಿದ ಆನ್ಸರ್ ಅನ್ನು ಡಿವೈಡೆಡ್ ಬೈ 1000 ಮಾಡಿದ್ರೆ GRR per ವುಮನ್ ಸಿಗ್ತದೆ. ಸೊ GRR per ವುಮನ್ ಒಂದಿದ್ರೆ ಅಂತ ಹೇಳ್ತೇವೆ ನಾವು, ಸೇಮ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಲಿಲ್ಲ ಡಿಕ್ರೀಸ್ ಆಗ್ಲಿಲ್ಲ. ಕಡಿಮೆ ಇದ್ರೆ ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ, ಜಾಸ್ತಿ ಇದ್ರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಕರೆಕ್ಟಾ. ಅದೇ ಈಗ GRR NRR ಬೋತ್ ಕ್ಯಾಲ್ಕುಲೇಟ್ ಮಾಡ್ತೀವಿ, NRR ಕೂಡ ಪರ್ ವುಮನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಯಾವ್ದರದ್ದು ಕನ್ಸಿಡರ್ ಮಾಡ್ಬೇಕು? ಈಗ ಮೇಲೆದಲ್ಲಿ 1.5 ಉಂಟು ಅಂತ ಅನ್ಕೊಳ್ಳಿ, ನಿಮ್ಗೆ ಬರ್ತದೆ ಒಂದಕ್ಕಿಂತ ಜಾಸ್ತಿ, ಆಗ ನಾವು ಪಾಪ್ಯುಲೇಷನ್ ಇನ್ಕ್ರೀಸ್ ಅಂತ ಹೇಳ್ಬೇಕು. ಕೆಳಗೆ ಇದು NRR ಗೆ ನಮ್ಗೆ 0.9 ಬಂದಿದೆ ಅಂತ, ಒಂದಕ್ಕಿಂತ ಕಡಿಮೆ. ಈಗ ನಾವು ಯಾವ್ದನ್ನು ಕನ್ಸಿಡರ್ ಮಾಡ್ಬೇಕು? ಯಾವತ್ತು ಕನ್ಸಿಡರ್ ಯಾವ್ದು ಮಾಡ್ಬೇಕು? NRR. ವೆನ್ ಯು ಕ್ಯಾಲ್ಕುಲೇಟ್ ಬೋತ್ GRR and NRR in the same sum, you have to see only NRR, ಕ್ಲಿಯರಾ. ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನು ಮಾತ್ರ ನೋಡ್ಬೇಕು, GRR ನೋಡುದು ಬೇಡವೇ ಬೇಡ, ಅರ್ಥ ಆಯ್ತಾ. ಇಫ್ ಇನ್ ದ ಕೇಸ್ ದೇ ಆಸ್ಕ್ಡ್ ಓನ್ಲಿ GRR, then you have to answer it by using the GRR itself. ಬೋತ್ ಕೇಳಿದ್ರೆ ಮಾತ್ರ ನೀವು NRR ನೋಡ್ಬೇಕು. GRR ಬೇರೆ NRR ಬೇರೆ ಪ್ರಾಬ್ಲಮ್ ಇದ್ರೆ GRR ಇದ್ದು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ, NRR ಇದ್ರಲ್ಲಿ ಎಂತ ಆಗಿದೆ ಅಂತ ಪ್ರಾಬ್ಲಮೇ ಬೇರೆ ಅಲ್ಲ. ಒಂದೇ ಪ್ರಾಬ್ಲಮ್ಗೆ ಬೋತ್ ಒಂದೇ ಡಾಟಾ, ಬಟ್ NR ಮತ್ತೆ GRR ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರು ಒಂದೇ ಕ್ವಶನ್ ಅಲ್ಲಿ. ಆ ಟೈಮ್ ಅಲ್ಲಿ ನಿಮ್ಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಕಮೆಂಟ್ ಮಾಡಿ ಅಂತ ಏನಾದ್ರು ಕೇಳಿದ್ರೆ ನೀವು ಹೇಳ್ಬೇಕಾಗ್ತದೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ. ಆದ್ರೆ ಯಾಗ ಎಂತ ಮಾಡ್ಬೇಕು, ನೀವು ಖಾಲಿ NRR ಅನ್ನು ನೋಡಿ ಡಿಸೈಡ್ ಮಾಡ್ಬೇಕು, ಕ್ಲಿಯರಾ. ಓಕೆ, ನೌ ಇಟ್ ಈಸ್ ಪ್ರಾಬ್ಲಮ್. ಸೊ ಕ್ಯಾಲ್ಕುಲೇಟ್ ನೆಟ್ ರಿಪ್ರೊಡಕ್ಷನ್ ರೇಟ್ ಅಂಡ್ ಗ್ರಾಸ್ ರಿಪ್ರೊಡಕ್ಷನ್ ರೇಟ್. ಅದು ಉಲ್ಟಾ ಆಗಿದೆ, ಫಸ್ಟ್ ಗ್ರಾಸ್ ಯಾವತ್ತು ಕೇಳುದು ಫ್ರಮ್ ದ ಡಾಟಾ ಗಿವನ್ ಬಿಲೋ, ಅರ್ಥ ಆಯ್ತಾ. ಸೊ ಎಂತ ಆಯ್ತು, ಈಗ ಎಂತೆಲ್ಲ ಕೊಟ್ಟಿದ್ದಾರೆ? ಏಜ್ ಗ್ರೂಪ್ ಕೊಟ್ಟಿದ್ದಾರೆ, ಫೀಮೇಲ್ ಕೊಟ್ಟಿದ್ದಾರೆ, ಫೀಮೇಲ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಸರ್ವೈವಲ್ ರೇಟ್ ಕೊಟ್ಟಿದ್ದಾರೆ, ಕ್ಲಿಯರ್. ಸೇಮ್ ಡಾಟಾವನ್ನು ಹಾಗೆ ತಗೊಳ್ಬೇಕು, ಇಲ್ಲಿ ತನಕ ಸೇಮ್, ಹೌದಾ? ಇಲ್ಲಿ ತನಕ ಇದು ಸೇಮ್, ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ WSFR ನೋಡ್ಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ WSFR? ಫೀಮೇಲ್ ಬರ್ತ್ ಡಿವೈಡೆಡ್ ಬೈ ಫೀಮೇಲ್ ಪಾಪ್ಯುಲೇಷನ್, ಕರೆಕ್ಟಾ. ವಾಟ್ ಇಸ್ ಫೀಮೇಲ್ ಬರ್ತ್? 15,133 divided by ಆ ಏಜ್ ಅಲ್ಲಿ 15 to 19 ಅಲ್ಲಿ ವಾಟ್ ಇಸ್ ದ ಫೀಮೇಲ್ ಪಾಪ್ಯುಲೇಷನ್? 13,90,000, ಕರೆಕ್ಟಾ. ಇಂಟು ಸಾರಿ 10,000 ಆಗಿದೆ, ಇಲ್ಲಿ 1000 ಆಯ್ತಾ, ಇಲ್ಲಿ ಮೇಲೆ 1000 ಉಂಟು, ಇಲ್ಲಿ 1000, ಒಂದು 0 ಎಕ್ಸ್ಟ್ರಾ ಆಗಿದೆ, ಕ್ಲಿಯರಾ. ನೆಕ್ಸ್ಟ್ ಆಗ ಆನ್ಸರ್ ಎಷ್ಟು ಬರ್ತದೆ? 10.887050, ಇದು ಆನ್ಸರ್ ಬರ್ತದೆ, ಕ್ಲಿಯರ್. ವಾಟ್ ಇಸ್ ದಿಸ್ ಇಸ್ WSFR, ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಹೀಗೆಲ್ಲದಕ್ಕೆ WSFR ನೋಡ್ಬೇಕು, ಎಲ್ಲದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಕ್ಲಿಯರಾ. ಈಗ ಎಂತ ಆಗ್ತದೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 94,155 divided by 14,22,000, ಕರೆಕ್ಟಾ. ಹಾಗೆ ಎಲ್ಲದು ಮಾಡುವಾಗ ಅದು ಇಂಟು 1000 ಮಾಡುವಾಗ 66.21 ಸಿಗ್ತದೆ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆದ್ಮೇಲೆ ಏನ್ ಮಾಡ್ಬೇಕು? ಈ WSFR ಅನ್ನ ಆಡ್ ಮಾಡ್ಬೇಕು, ಬಿಕಾಸ್ ಇಲ್ಲಿ ಕೇಳಿದ್ದಾರೆ ಸಮೇಷನ್ WSFR ಅಂತ, ಕರೆಕ್ಟಾ. ಸೊ ಎಂತ ಆಗ್ತದೆ? ಟೋಟಲ್ ಈಸ್ ಅಷ್ಟು 214.2481682. ಸೊ 5 into 214.2481682 ಎಷ್ಟಾಗ್ತದೆ? 1071.2408, and approximately 1071 births per 1000 women ಅಂತ ಆಗ್ತದೆ, ಅರ್ಥ ಆಯ್ತಾ. 71 ಫೀಮೇಲ್ ಬರ್ತ್ ಪರ್ 1000 women, ಕ್ಲಿಯರಾ. ಸೊ ಎಂತ ಆಗ್ತದೆ ಈಗ? GRR ಪರ್ ವುಮನ್ ಅಂತ ಆಗ್ತದೆ, ಬಂದ ಆನ್ಸರ್ ಇದು ಅಲ್ಲ, ಅಪ್ರಾಕ್ಸಿಮೇಟ್ಲಿ ಇದು ಸಿಕ್ತಲ್ಲ, ಅದು ಬಂದ ಆನ್ಸರ್ ಡಿವೈಡೆಡ್ ಬೈ 1000 ಮಾಡಿದ್ರೆ ಪರ್ ವುಮನ್ ಗೆ ಎಷ್ಟು ಫೀಮೇಲ್ ಬರ್ತ್ಸ್ ಅಂತ ಗೊತ್ತಾಗ್ತದೆ. ಎಷ್ಟು ಅದು? 1.071, ಕ್ಲಿಯರಾ. ಸೊ ನಮ್ಗೆ ಇದನ್ನ ಇಟ್ಕೊಂಡು ಏನಾದ್ರು ಮಾಡ್ಲಿಕ್ಕೆ ಉಂಟಾ? ಏನಿಲ್ಲ, ಯಾಕಂದ್ರೆ GRR NRR ಬೋತ್ ಕೂಡ ಒಂದ್ರಲ್ಲೇ ಕೇಳಿದ್ದಾರೆ, ಹೌದಾ. ಸೊ ವಾಟ್ ಈಸ್ NRR? NRR is I into summation 15 into 14 and WSFR into S ಅಂತ. ಕೆಲವ್ರು ಎಂತ ಜೀನಿಯಸ್ ಅಂದ್ರೆ ಫಸ್ಟಿಗೆ WSFR ಅನ್ನ ಆಡ್ ಮಾಡ್ತಾರೆ,
ಇದನ್ನ ಆಡ್ ಮಾಡ್ತಾರೆ, ಅರ್ಥ ಆಯ್ತಾ? ಇಂಟು ಇದನ್ನ ಆಡ್ ಮಾಡಿ ಅಂದ್ರೆ 214 ಇಂಟು 206 ಅಂತ ಆ ತರ ಮಾಡ್ತಾರೆ. ಬಟ್ ಇಲ್ಲಿ ಎಂತ ಕೇಳಿದಾರೆ, 2 ಸತಿ ಸಮೇಶನ್ ಹಾಕಿದಾರಾ? ಎರಡು ಸತಿ ಕೇಳಿದಾರಾ ಫಾರ್ಮುಲಾದಲ್ಲಿ? ಇಲ್ಲಿ ಕೂಡ ಸಮೇಶನ್ ಇರ್ತಿದ್ರೆ ಈಗ ಸಮೇಶನ್ WSFR ಅನ್ನ ಆಡ್ ಮಾಡಿ ಸಮೇಶನ್ S ಅನ್ನ ಆಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಎಂತ ಒಟ್ಟು ಕೇಳಿದಾರೆ ಅಂದ್ರೆ ಅರ್ಥ ಎಂತ ಆಯ್ತು? ಅರ್ಥ ಎಂತ ಆಯ್ತು? ಅಂದ್ರೆ ಫಸ್ಟ್ ಗೆ ನಾವು WSFR ಮತ್ತೆ S ಅನ್ನು ಇಂಟು ಮಾಡ್ಬೇಕು, ಇಂಟು ಮಾಡಿ ಆದ್ಮೇಲೆ ಟೋಟಲ್ ಆಗಿ ತಕೊಳ್ಬೇಕು ಅಂತ. ಎರಡು ಕಡೆ ಸಮೇಶನ್ ಇರ್ತಿದ್ರೆ ಒಂದೊಂದೇ ಐಟಮ್ಸ್ ಅನ್ನ ಆಡ್ ಮಾಡಿ ಇಂಟು ಮಾಡ್ಲಿಕ್ಕೆ ಇದ್ದದ್ದು. ಬಟ್ ಇಲ್ಲಿ ಎರಡು ಸತಿ ಇಲ್ಲ ಅಂದ್ರೆ ಅರ್ಥ ಎಂತ, ಇದೆರಡನ್ನು ಫಸ್ಟ್ ಇಂಟು ಮಾಡಿ ಮತ್ತೆ ಸಮೇಶನ್ ಅಂದ್ರೆ ಅದನ್ನು ಟೋಟಲ್ ಮಾಡ್ಬೇಕು ಅಂತ. ಕ್ಲಿಯರ್ ಆಯ್ತಾ ಎಂತ ಅಂತ? ಸೊ ಇಲ್ಲಿ ಎಂತ ಮಾಡ್ಬೇಕು, ಫಸ್ಟಿಗೆ WSFR ಇಂಟು S ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಎಂತ, ಸಿಕ್ಕಿದ WSFR 10.88705036 ಗೆ ಇದನ್ನ ನೀವು 4 ಡಿಜಿಟ್ ಗೆ ತರ್ಬೋದು. ಹೇಗೆ ತರ್ಬೋದು? ಈಗ 10.8870 ಉಂಟು, ನೆಕ್ಸ್ಟ್ ಈಸ್ 5 ಇದ್ದ ಕಾರಣ ಇಲ್ಲಿ ನಾವೆಂತ ಬರಿಬಹುದು, 10.8871 ಅಂತ ಬರಿಬಹುದು. ಇನ್ ದ ಕೇಸ್ ಈಗ ನೆಕ್ಸ್ಟ್ ಇದರಲ್ಲಿ 8 ಉಂಟು, ಸೊ ಇದನ್ನು ಕೂಡ 1 ಅಂತ ಬರಿಬಹುದು. ಇಲ್ಲಿ 8 ಉಂಟು, ಸೊ ಇಲ್ಲಿ 6. ಬಟ್ ಇಲ್ಲಿ ಎಂತ ಉಂಟು, 2 ಉಂಟು ವಿಚ್ ಇಸ್ ಲೆಸ್ ದನ್ 5. ಕರೆಕ್ಟಾ? 2 ಇದ್ರೆ ಎಂತ ಆಗ್ತದೆ, ಇಲ್ಲಿ 2813 ಅಂತಾನೆ ಬರಿಬೇಕು. ಕ್ಲಿಯರ್ ಅಲ್ಲ? ಸೊ 4 ಡಿಜಿಟ್ ಗೆ ಮಾಡಿ ಇಂಟು ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ನಾನು ಎಕ್ಸೆಲ್ ಅಲ್ಲಿ ಮಾಡಿದ ಕಾರಣ ನಂಗೆ ಇಷ್ಟು ದೊಡ್ಡ ದೊಡ್ಡ ಆನ್ಸರ್ ಬಂದಿದೆ. ನಾನು ಸಹ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡ್ತಿದ್ರೆ ಫಿಕ್ಸ್ ಒತ್ತಿ ಅದನ್ನು ಅಥವಾ 4 ಡಿಜಿಟ್ ಗೆ ಮಾಡಿ ಬರ್ದು ಹಾಕ್ತಿದ್ದೆ. ಕ್ಲಿಯರಾ? ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದು ತುಂಬಾ ಈಸಿ. ಅರ್ಥ ಆಯ್ತು? ನೆಕ್ಸ್ಟ್ ಎಂತದ್ದು, WSFR ಇಂಟು ಸರ್ವೈವಲ್ ರೇಟ್ ಎಷ್ಟು, 10.8870 ಈ ವ್ಯಾಲ್ಯೂ ಇಂಟು ಇದರ ಕರೆಸ್ಪಾಂಡೆಂಟ್ ಆಗಿ ಸರ್ವೈವಲ್ ರೇಟ್ ಅಲ್ಲಿ ಯಾವ್ದು ಉಂಟು ವ್ಯಾಲ್ಯೂ ಅದು, ಹಾಗೆಷ್ಟಾಯ್ತು 10.55390 ಅಂತ ಆಗ್ತದೆ. ಸೊ ಎಲ್ಲವನ್ನು ಇದನ್ನು 0.9663 66.2130 8017 ಮಾಡುವಾಗ ಇಷ್ಟು ಆನ್ಸರ್ ಬರ್ತದೆ. ಸೊ ಎಲ್ಲವನ್ನ ಹಾಗೆ ಮಲ್ಟಿಪಲ್ ಮಾಡಿ ಬಂದ ಆನ್ಸರ್ ಅನ್ನು ಆಡ್ ಮಾಡುವ ನಂಗೆ ಎಷ್ಟು ಸಿಕ್ಕಿತು, 206.0480407. ಅಂದ್ರೆ ಇದೆಂತಾಯ್ತು, ಸಮೇಶನ್ WSFR ಇಂಟು S ಆಯ್ತು. ಕರೆಕ್ಟಾ? ಸೊ ಎಂತಾಯ್ತು ಈಗ ಟೋಟಲ್ ಎಷ್ಟಾಯ್ತು, 206 ಅಲ್ಲ? ಹೌದು, 206 ಇದು ವ್ಯಾಲ್ಯೂ. ಸೊ ಎಂತಾಯ್ತು ಈಗ ಅದು ಇಂಟು 5, ಯಾಕೆ I ಅಂದ್ರೆ 5, 15 to 19, 15 6 17 18 19 5. ಸೊ 5 ಎಷ್ಟಾಯ್ತು, 103 0.24. ಕರೆಕ್ಟಾ? ಈಗ ಪರ್ ವುಮನ್ ಗೆ NRR ಎಷ್ಟು, 1030.24 divided by 1000 ಅಂದ್ರೆ 1.030, which is greater than 0 or which is less than 10. Of course it is greater than 0, right? 0.9 0.99 ಅಂತೆಲ್ಲ ಬಂದದ್ದು less than 0, but ಇದು 1 ಉಂಟು plus something is added, right? So which is greater than 1. ಸೊ ನಮ್ಗೆ ಎಂತ ಆಗ್ತದೆ, ಎಂತ ಅಂತ ಕನ್ಕ್ಲೂಡ್, ಇಲ್ಲಿ ಕನ್ಕ್ಲೂಷನ್ ಕೇಳಲಿಲ್ಲ. ಇನ್ ದ ಕೇಸ್ ಕನ್ಕ್ಲೂಷನ್ ಕೇಳಿದ್ರೆ ನಿಮ್ಗೆ ಎಂತ ಆಗ್ತದೆ ಆನ್ಸರ್, ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಆಗ್ತದೆ. ಅರ್ಥ ಆಗ್ತಾ ಉಂಟಲ್ಲ? ಖಾಲಿ NR ಅನ್ನು ನೋಡಿ ಡಿಸೈಡ್ ಮಾಡ್ಬೇಕು. ಈವನ್ GRR ಪರ್ ವುಮನ್ ಇರ್ಬೋದು ಇಲ್ಲಿ, ಅದು ಇಟ್ ಇಸ್ ಫಾರ್ ನೋ ಯೂಸ್ ನಮ್ಗೆ, ಯಾಕಂದ್ರೆ NRR ಕೇಳಿದ್ದಾರೆ ಒಂದೇ ಕ್ವಶನ್ ಅಲ್ಲಿ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಓನ್ಲಿ NRR. ಅರ್ಥ ಆಯ್ತಾ? ಪುನಃ ಹೇಳ್ತೇನೆ ನೋಡಿ, ಫಸ್ಟ್ ಗೆ ಏಜ್ ಇಲ್ಲಿ ತನಕ ಎಲ್ಲ ಸೇಮ್ ಬರ್ದನ್ನು ಕೊಟ್ಟಿದ್ದಾರೆ. GRR ಗೆ ನಮಗೆ WSFR ಅನ್ನು ಮಾತ್ರ ಸಮ್ ಮಾಡಿದ್ದಾರೆ. ಸೊ ಫಸ್ಟ್ ಕ್ಯಾಲ್ಕುಲೇಟ್ WSFR. ಹೌ ಟು ಕ್ಯಾಲ್ಕುಲೇಟ್ female birth divided by female population into 1000. Female birth is 15,133 divided by 13,90,000 into 1000. ಇಲ್ಲಿ 1000 ಆಗಿದೆ, 10,000 ಆಗಿದೆ. ಇಲ್ಲಿ 1000 1000. Clear? So 15,133 into 15,133 divided by 13,90,000 into 1000. So answer will be how much? 10.8870. ಅದನ್ನ ಇಲ್ಲಿ ಬರ್ದಾಯ್ತು. ಒಂದನ್ನು ಯಾಕೆ ಮಾಡಿ ತೋರಿಸುದು ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ ನಾವೆಂತ ಮಾಡಿದ್ದೇವೆ ಅಂತ ಅಷ್ಟಕ್ಕೆ. ಸೊ
ಈಗ ನೀನ್ ಮಾಡಿ, ಈಗ ಒಂದು ಸ್ಟೂಡೆಂಟ್ ಒಬ್ಬ ಮಾಡಿದ್ ನಂಗೆ ಅರ್ಥ ಆಗ್ಬೋದು, ಬಿಕಾಸ್ ನಾನ್ ನಿಮ್ಗೆ ಟೀಚ್ ಮಾಡಿದ್ದು. ಅದೇ ಇಲ್ಲಿ ಕರೆಕ್ಷನ್ ಮಾಡುದು ನಿಮ್ಮ ಪೇಪರ್, ನಾನಲ್ಲ, ಎಲ್ಲೆಲ್ಲಿ ಹೋಗ್ತದೆ. ಸೊ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಅವ್ರು ಸಹ ಸ್ಟಾಟಿಸ್ಟಿಕ್ಸ್ ಅವರೇ ಕರೆಕ್ಷನ್ ಮಾಡುದು. ಆದ್ರೆ ಸಹ ನೀವು ಪಕ್ಕದ ಒಂದು ವ್ಯಾಲ್ಯೂ ನೋಡಿ ಬರ್ದಿದ್ದೀರಾ ಅಂತ ಅನ್ಸ್ಬಾರ್ದಲ್ಲ. ಸೊ ನೀವು ಒಂದು ಪ್ರೊಸೀಜರ್ ಅದು ಒಂದರ್ಧ ಅದು ಮಾಡಿ ತೋರಿಸಿದ್ರೆ ಇಟ್ ಇಸ್ ವೆರಿ ಗುಡ್. ಕ್ಲಿಯರಾ? ನೆಕ್ಸ್ಟ್ ಎಂತ ಮಾಡಿ, 94,155 ಡಿವೈಡೆಡ್ ಬೈ 14,22,000 ಮಾಡಿ ಇಂಟು 1000 ಮಾಡುವಾಗ ಈ ವ್ಯಾಲ್ಯೂ ಸಿಗ್ತದೆ. ಹಾಗೆ ಎಲ್ಲದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಆ ಬಂದ WSFR ಅನ್ನು ಆಡ್ ಮಾಡುವಾಗ ಬರುದೇ ಸಮೇಶನ್ WSFR. GRR ಗೆ ಸಮೇಶನ್ WSFR ಇಂಟು ಐ ಅಂದ್ರೆ ಎಷ್ಟು? 15 into 19, so 15, 16, 17, 18, 19, 5. ಕರೆಕ್ಟ್? 15 1, 15 ಅಂದ್ರೆ ಒಂದು ನಂಬರ್ ಆಯ್ತು, 16 ಎರಡನೇ ನಂಬರ್, 17 3, 18 4, 19 5. ಕರೆಕ್ಟಾ? ಸೊ 5 ನಂಬರ್ ಉಂಟು. ಸೊ ನಾವಿಲ್ಲಿ 5 ಇಂದ ಹಾಕುದು. ಸೊ 5 into 214.248168 ಈ ವ್ಯಾಲ್ಯೂ ತಗೊಳ್ಳುದು ಸಮೇಶನ್ WSFR. ಬಂದ ಆನ್ಸರ್ ಬಂದ ಆನ್ಸರ್ 1071.2408, approximately 1071 births per 1000 women. 1000 ಕರೆಕ್ಟ್. ಫೀಮೇಲ್ ಬರ್ತ್ಸ್ ಪರ್ 1000 ವುಮೆನ್, ಬರ್ತ್ ಫೀಮೇಲ್ ಆಗುದು. ಸೊ GRR ಪರ್ ವುಮೆನ್ ಎಷ್ಟಾಯ್ತು? ಒಂದು 1000 ವುಮೆನ್ಗೆ 1071 ಆದ್ರೆ ಒಂದು ವುಮೆನ್ಗೆ ಎಷ್ಟಾದಾಗೆ? ಆಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ 1071.2408 into 1 divided by 1000 ಸಿಗ್ತದೆ. ಇಂಟು 1 ಅಂದ್ರೆ ಸೇಮ್ ವ್ಯಾಲ್ಯೂ ಆಗಿರ್ತದೆ. ಸೊ ಡೈರೆಕ್ಟ್ ಸೇಮ್ ವ್ಯಾಲ್ಯೂ ಡಿವೈಡೆಡ್ ಬೈ 1000. ಸೊ 1.071 ಫೀಮೇಲ್ ಬರ್ತ್ ಅಂತ ನಿಮ್ಗೆ ಆನ್ಸರ್ ಸಿಗ್ತದೆ. But this is for no use. If they ask for comment, then this answer is not at all useful. Why? When GRR and NRR are given in the same question, to give a conclusion, we have to see only NRR values, NRR per woman. Which you have to ignore, we have to ignore GRR per woman. Clear? Why we are excluding GRR? Because GRR and ನಾವು ಒಂದು ಮಿಸ್ಟೇಕ್ ಮಾಡೋದೆಂತದ್ದು, mortality rate ಅನ್ನು ಕನ್ಸಿಡರ್ ಮಾಡೋದಿಲ್ಲ. ಕ್ಲಿಯರ್? ಬಟ್ ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಇಸ್ ಆಕ್ಚುಲಿ ಅಕ್ಯುರೇಟ್ ಅಂತ ಹೇಳುದು ನಾವು. ಅರ್ಥ ಆಯ್ತಾ? So how to calculate NRR now? The formula is I into summation WSFR into S. But ಇಲ್ಲಿ ಎರಡು ಸತ ಸಮೇಶನ್ ಇಲ್ಲ, ಆದ ಕಾರಣ ಫಸ್ಟ್ WSFR ಅನ್ನು ಆಡ್ ಮಾಡುದು, ನೆಕ್ಸ್ಟ್ S ಅನ್ನು ಆಡ್ ಮಾಡುದು, ಮತ್ತೆ ಮಲ್ಟಿಪ್ಲೈ ಮಾಡುದು. ವೆರಿ ರಾಂಗ್. ಈ ತರದ್ದು ಎಷ್ಟು ನಂಗೆ ಪೇಪರ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಏನ್ ಮಾಡ್ಬೇಕು? ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ WSFR into S. ಆದ್ಮೇಲೆ ಅದನ್ನು ಎಂಟು ಮಾಡಿ ಬಂದ ಆನ್ಸರ್ ಅನ್ನು ಆಡ್ ಮಾಡಿ ಅಲ್ಲಿಗೆ 5 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ಎಂತ ಮಾಡ್ಬೇಕಾಗಾದ್ರೆ, ಹೇಗೆ ಮಾಡುದು? WSFR ಬಂದ ಆನ್ಸರ್ 10.88 ಗೆ ಸರ್ವೈವಲ್ ರೇಟ್, ಎಸ್ ಅಂದ್ರೆ ಸರ್ವೈವಲ್ ರೇಟ್, ಇದನ್ನು ಮಲ್ಟಿಪ್ಲೈ ಮಾಡಿ ಬಂದ ಆನ್ಸರ್ ಅಲ್ಲಿ ಇಲ್ಲಿ ಬರೆಯುವುದು. ಆದ್ಮೇಲೆ ಎಲ್ಲಾ ಕಾಲಮ್ ರೋಗಳಿಗೆ ಹಾಗೆ ಮಾಡಿ ಈ ಕಾಲಮ್ ಅನ್ನು ಆಡ್ ಮಾಡುದು. ಆಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದೆ? 206.04804607 ಸಿಗ್ತದೆ. ಇದು ಇಂಟು 5 ಮಾಡುವಾಗ ಆನ್ಸರ್ ಎಷ್ಟು ಸಿಗ್ತದೆ? 1030.24 ಸಿಗ್ತದೆ. ಅದು ಪರ್ ವುಮನ್ಗೆ ಎಂತ ಆಗ್ತದೆ? ಡಿವೈಡೆಡ್ ಬೈ 1000 ಅಂದ್ರೆ 1.030 ಫೀಮೇಲ್ ಬರ್ತ್ ಆಗ್ತದೆ. ಒಂದು ಹೆಂಗಸಿಗೆ ಆಗುವಂತ ಬರ್ತ್ ಎಷ್ಟು? 1.30 ಅಂತ ಹೇಳಿದ ಎಂತ ಆಯ್ತು? ಇದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಆಫ್ ಕೋರ್ಸ್ ಇಟ್ ಇಸ್ ಗ್ರೇಟರ್ ದೆನ್ 1, ಸೊ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. GRR NRR ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಅಟ್ ಲೀಸ್ಟ್ ಒಂದು ಕ್ವಶನ್ ಅದು ಬಂದೇ ಬರ್ತದೆ. GRR NRR ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಇದ್ದೇ ಇರ್ತದೆ ಯಾವತ್ತೂ ಸಹ. ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ಈ ಸಲ ಜಾಸ್ತಿಯೇ ಬರ್ಬೋದು, ಯಾಕಂದ್ರೆ 30% ಅಷ್ಟು ಕಟ್ ಆಫ್ ಆಗಿದೆ. ಹೌದಾ ಸಿಲೆಬಸ್? ಸೊ ಇದು ತುಂಬಾ ಇದರಿಂದ ಬರ್ತದೆ. ಇಲ್ಲದಿದ್ದು ಸಹ ನೀವೊಮ್ಮೆ ಕಂಪೇರ್ ಮಾಡಿ. ಎಲ್ಲಾ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಗೆ 1 ಹಾಗೆ ಕೊಡುದು. ಅರ್ಥ ಆಯ್ತಾ? 2 ಚಾಪ್ಟರ್ ಇಂದ 5 ಮಾರ್ಕ್ಸ್ ಗೆ 2. ಅದೇ ಯಾವ್ದು? ಫಸ್ಟ್ 2 ಚಾಪ್ಟರ್ಸ್ 5 ಮಾರ್ಕ್ಸ್ ಗೆ 2 ಕ್ವಶನ್ ಕೇಳ್ತಾರೆ. ಅದೆಲ್ಲ ಯಾವ ಚಾಪ್ಟರ್ ಇಂದ? ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ಇಂದ. ಮತ್ತೆ ಲಾಸ್ಟ್ ಇದು ಒಂದು ಚಾಪ್ಟರ್ ಉಂಟು, ಅದರಿಂದ ಅದು ನಿಮ್ಗೆ ಈಗ ಕಟ್ ಆಗಿದೆ. ಇಲ್ಲದ್ರೆ 2 ಕೇಳ್ತಿದ್ದವ್ರು ಈ ಸಲ ಈಗ ಎಷ್ಟು ಕೇಳ್ಬೋದು? ಜಾಸ್ತಿಯೇ ಕೇಳ್ತಾರೆ. ಸೊ ಲರ್ನ್ ಫಸ್ಟ್ ಚಾಪ್ಟರ್ ಅಂಡ್ ಸೆಕೆಂಡ್ ಚಾಪ್ಟರ್ ಪ್ರಾಪರ್ಲಿ. ಕ್ಲಿಯರಾ? ಇಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಸೊ ಎಂತದೇ ಡೌಟ್ ಇದ್ರು ಕೇಳಿ. ನೋಟ್ಸ್ ಒಂದು ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ. ಪಾಠ ಕೇಳಿ. ಪಾಠ ಕೇಳದೆ ನಾನು ಲಾಸ್ಟ್ ಮೊಮೆಂಟಿಗೆ ಓದ್ತೇನೆ ಮ್ಯಾಮ್, ನಂಗೆ ಲಾಸ್ಟ್ ಮೊಮೆಂಟಿಗೆ ಹೇಳಿಕೊಡಿ ಅಂತ ನೀವು ಬಂದ್ರೆ ಸಾಧ್ಯನೇ ಇಲ್ಲ. ನಿಮ್ಗೆ ಸಹ ಗೊತ್ತುಂಟು ಇದು ಪ್ರಾಕ್ಟಿಕಲ್ಸ್. ನೀವ್ ಎಷ್ಟು ಬರ್ದು ಎಷ್ಟು ಹೋಮ್ವರ್ಕ್ ಮಾಡ್ತೀರಿ ಅಷ್ಟೇ ನಿಮ್ಗೆ ತಲೆಗೆ ಹೋಗ್ತದೆ. ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೇನೆ. ಓಕೆ, ಅದರ್ ಇನ್ನು ನೆಕ್ಸ್ಟ್ ಇದೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡುವ. ಥ್ಯಾಂಕ್ ಯು.